ಶರಣರು ನಮ್ಮಲ್ಲಿ ಹುಟ್ಟಿದಂಥವ್ರು ಉದಾಹರಣೆಗಳಿದೆ ನಮ್ಮಲ್ಲೆಲ್ಲ. ನಮ್ಮ ದೇಶದಲ್ಲಿ ಇತಿಹಾಸ ಶರಣರು, ತಪಸ್ಸು ಮಾಡಿದವರು, ಮಳೆ ಬರೆಸ್ತಂಥವರು, ಭಗವಂತನ ಜೊತೆಲಿ ನೇರವಾಗಿ ಮಾತಾಡಿದಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ನಿಮ್ಮ ಹತ್ರ ಏನು ಇವೆಲ್ಲನೂ ನಾವು ದೇವರು ಜಪ ತಪ ನಾವೆಲ್ಲ ಕಲಿಬೇಕಾದಂತೆ ಅಂತ ನೀವು ತೋರ್ಸೋಕ್ಕೆ ಜನಕ್ಕೆ ಟಿ ವಿ ಮುಂದೆ ಹೋಗ್ಬಿಟ್ಟು ನಾನು ಜಪ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅವಶ್ಯಕತೆ ಇಲ್ಲ. ನಮ್ಮ ದೇಶ, ನಮ್ಮ ಜನ, ನಮ್ಮ ಸಂಪ್ರದಾಯ, ಹಿಂದೂ ಸಂಪ್ರದಾಯ ಭಾಳ ಪವಿತ್ರವಾದಂಥ ಒಂದು ಸಂಪ್ರದಾಯ. ಈ ದೇಶದಲ್ಲಿ ಇದರದೇ ಆದಂಥ ಒಂದು ಇತಿಹಾಸ ಇದೆ. ನಮ್ಮಲ್ಲೆಲ್ಲ ಕೂಡ ನೀವು ತಳಕು ಮಾಡ್ತಾ ಇದ್ದೀರಿ. ನೀವೊಂದು ನಾಟಕ, ನಿಮ್ಮದು ನಿಜವಾದ ಮುಖ ಇವತ್ತು ಕಾಣ್ತಾ ಇದೆ. ನೀವೇಂತಕ್ಕೋಸ್ಕರ ರಾಜಕಾರಣ ಮಾಡ್ತಾ ಬರೀ ಅಧಿಕಾರಿಗೋಸ್ಕರ ಹೊರತು ನಮ್ಮ ದೇಶಕ್ಕೋಸ್ಕರ ಅಲ್ಲ. ಕಾಂಗ್ರೆಸ್ ಈ ದೇಶ ಕಾಪಾಡ್ತದೆ, ಈ ದೇಶ ಜನರಿಗೆ ಕಾಪಾಡ್ತದೆ, ಈ ದೇಶದ ರಕ್ಷಣೆ ಕೊಡ್ತದೆ. ಈ ದೇಶದ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡಗಳಿಗೆ ಎಲ್ರಿಗೂ ಕೂಡ ಇವತ್ತು ರಕ್ಷಣೆ, ಇವತ್ತು ಸಂವಿಧಾನ ರಕ್ಷಣೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ. ಇವತ್ತು ಸೊ ನಾಳೆಯ ರಿಸಲ್ಟ್ಗೆ ಸಂಭ್ರಮಾಚರಣೆಯ ತಯಾರಿಗಳು ಸಿದ್ಧವಾಗ್ತಿದ್ದಾವೆ ಸರ್? ಸಂಭ್ರಮ ನಮಗೆ ಗೊತ್ತಿದೆ. ಸಂಭ್ರಮ ನಮಗೇನು, ನಾವು ಜನದ ಋಣ ತೀರಿಸ್ಬೇಕು. ನಮ್ಮ ಸಂಭ್ರಮ ಅದೇ ನಮ್ಮದು, ನಮ್ಮ ಸಂತೋಷನೇ ಅದು. ಯಾರು ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ, ಯಾರು ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ, ಅವ್ರಿಗೆ ಋಣ ತೀರಿಸುವಂಥ ಕೆಲಸನೇ ನಮ್ಮ ಸಂಭ್ರಮ. ನಮ್ಮದು ನಾವು ಪಟಾಕಿ ಸಿಡಿಸೋದಾಗಲಿ, ಸಿಳ್ಳೆ ಹೊಡೆಯೋದಾಗಲಿ, ಜೈ ಜೈಕಾರ ಹಾಕೋದು ನಮ್ಮಲ್ಲಿಲ್ಲ. ಅದು ಕಾಂಗ್ರೆಸ್ ಪಕ್ಷದ ಬದ್ಧತೆ ಏನು ಅಂತ ಹೇಳಿದ್ರೆ, ನಾವು ಅವ್ರ ಋಣ ತೀರಿಸುವಂಥ ಕೆಲಸ ಮಾಡಿದ್ರೆ ಮಾತ್ರ ನಾವು ಜಯಗಳಿಸಿದ್ದೀವಿ ಅಂತ ಹೇಳಿ. ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಜಯ ಬರ್ತದೆ. ನಾವೆಲ್ಲರೂ ಕೂಡ ನಮ್ಮ ಜನರ ಋಣ ತೀರಿಸುವಂಥ ಕೆಲಸ ನಾವು, ನಮ್ಮ ಮುಖಂಡರುಗಳು, ನಮ್ಮ ನಾಯಕರುಗಳು ಎಲ್ಲರೂ ಕೂಡ ನಾವು ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಡ್ಡಿ ಮುರಿದ ಹಾಗೆ ಹೇಳಿರುವಂಥ ಸ್ಪಷ್ಟತೆ ತಮ್ಮದು. ಒಂದು ವೇಳೆ ಏನಾದರೂ ಕರ್ನಾಟಕದಲ್ಲಿ ಅಂತಹ ಒಂದು ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಸಿಕ್ಕರೆ ಬಹುಶಃ ಅವರು ಮುಖ್ಯಮಂತ್ರಿಯಾಗಿ ಕ್ಯಾಬಿನೆಟಲ್ಲಿ ಕೂಡ ಭಾಳ ಬೇಗ ಕಾಣಿಸ್ಕೊಳ್ಬೋದು. ನೋಡಿ, ನಾನು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಭಾಳ ಬಲಿಷ್ಠವಾಗಿ ಅವರು ಇವತ್ತು ಕಟ್ಟಿದ್ದಾರೆ. ಇವತ್ತು ಭಾಳಷ್ಟು ಹೋರಾಟವನ್ನು ಅವ್ರ ಜೈಲಿಂದ ಬಂದ ನಂತರ ಈ ಪಕ್ಷ ಕಟ್ಟಲಿಕ್ಕೆ ಭಾಳ ಶ್ರಮ ವಹಿಸಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅವ್ರಿಗೊಂದು ಅವಕಾಶ ಆಗಬೇಕು ಅನ್ನೋದು ನಮ್ಮದು ಆಸೆ. ಯಾರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಯಾರು ಪಕ್ಷವನ್ನು ತಳಮಟ್ಟದಿಂದ ತಂದು ಇವತ್ತು ಈ ಮಟ್ಟಕ್ಕೆ ನಿಲ್ಲಿಸಿದ್ದಾರೆ, ಅವ್ರಿಗೊಂದು ಅವಕಾಶ ಆಗಬೇಕನ್ನೋದೇ ನಮ್ಮ ಅಭಿಲಾಷೆ. ಇವತ್ತು ಹೇಳ್ತೀವಿ, ಮುಂದಕ್ಕೂ ಹೇಳ್ತೀವಿ. ಅವ್ರಿಗೊಂದು ಅವಕಾಶ ಇದೆ, ಮುಂದೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಾನು ಹೇಳ್ತೀನಲ್ಲ, ಇವತ್ತಿಗೂ ನಮ್ಮ ನಂಬರು ನೀವು ಎಕ್ಸಿಟ್ ಪೋಲ್ ಕೊಡ್ತಾ ಇದ್ದೀರಿ, NDA ಬರ್ತದೆ ಅಂದ್ಬಿಟ್ಟು ನಾವು ಇಂಡಿಯಾ ಬರ್ತದೆ ಅಂತ ಹೇಳ್ತೀವಿ. ಜನ ಇವತ್ತು ಕಾಂಗ್ರೆಸ್ ಪಕ್ಷ ಬೇಕು ಅಂತ ಹೇಳಿ ಬದಲಾವಣೆಯನ್ನು ಬರೆಸಿದ್ದಾರೆ. ಈ ಎಕ್ಸಿಟ್ ಪೋಲ್ ನಂಬರ್ ನಾವು ಕನಸಲ್ಲೂ ನಾವು ನೋಡಿದವರು ಅಲ್ಲ. ನಮ್ಮ ನಂಬರೇ ಬೇರೆ ಇದೆ. ಖಂಡಿತವಾಗೂ ಆಗ್ತಾರೆ. ಖಂಡಿತವಾಗೂ ಶಿವಕುಮಾರ್ ಅವರು ಒಂದಿನ ಮುಖ್ಯಮಂತ್ರಿ ಈ ಪೀರಿಯಡಲ್ಲಿ ಆಗ್ತಾರೆ. ಅತಿ ಶೀಘ್ರದಲ್ಲೇ ಆಗ್ತಾರೆ. ಇದಿಷ್ಟು ರಾಮನಗರ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.